ನಮಸ್ಕಾರ. ಇವತ್ತು ನಾವು ವರಮಹಾಲಕ್ಷ್ಮಿ ಹಬ್ಬದ ಬಗ್ಗೆ ತಿಳ್ಕೊಳ್ಳೋಣ. ಯಾತಕ್ಕೋಸ್ಕರ ವರಮಹಾಲಕ್ಷ್ಮಿ ಹಬ್ಬವನ್ನು ನಾವು ಆಚರಿಸ್ತೀವಿ? ಪ್ರತಿಯೊಬ್ಬರು ಕೂಡ ವರಮಹಾಲಕ್ಷ್ಮಿ ಹಬ್ಬವನ್ನು ಬಹಳ ವಿಜೃಂಭಣೆಯಿಂದ ಸಡಗರದಿಂದ ನಾವು ಆಚರಣೆಯನ್ನು ಮಾಡ್ತೀವಿ. ಯಾತಕ್ಕೆ ಕಾರಣ ನಮ್ಗೆಲ್ಲರಿಗೂ ಗೊತ್ತೇ. ಇದ್ರ ಬಗ್ಗೆ ಜಾಸ್ತಿ ನಾವು ಹೇಳೋ ಅವಶ್ಯಕತೆನೇ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಪ್ರತಿಯೊಬ್ಬರ ಜೀವನದಲ್ಲೂ ಬೇಕಾಗಿರೋದು ಹಣ. ಹುಟ್ಟಿನಿಂದ ಕೂಡ ನಾವು ಕಡೇ ದಿನ ಇರೋವರೆಗೂ ಕೂಡ ಬೇಕಾಗಿರೋದು ಹಣ. ಬರೀ ಹಣ ಒಂದೇ ಸಾಕಾ ಅಂತ ಇನ್ನೊಂದು ಪ್ರಶ್ನೆ ಬರುತ್ತೆ. ಆದರೆ ನಮ್ಮ ಋಷಿಮುನಿಗಳು ಪ್ರತಿಯೊಂದು ಹಬ್ಬಗಳನ್ನು ಕೂಡ ಅನೇಕ ರೀತಿಯಲ್ಲಿ ಆಚರಣೆ ಮಾಡಲಿಕ್ಕೆ ನಮಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ನಮ್ಮ ಹಿಂದೂ ಸಂಪ್ರದಾಯ ಅಂತ ಹೇಳುವಂಥದ್ದು ಸಾಮಾನ್ಯವಾದದ್ದಲ್ಲ. ಪ್ರತಿಯೊಂದು ಹಬ್ಬದಲ್ಲೂ ತನ್ನದೇ ಆದಂಥ ಒಂದು ವೈಶಿಷ್ಟ್ಯತೆಯನ್ನು ಹೊಂದಿರುತ್ತದೆ. ಹಾಗೆ ವರಮಹಾಲಕ್ಷ್ಮಿ ಹಬ್ಬದ ವೈಶಿಷ್ಟ್ಯತೆ ಏನಪ್ಪಾ ಅಂತ ಹೇಳಿದ್ರೆ, ಇದು ಹೆಣ್ಣು ಮಕ್ಕಳ ಹಬ್ಬ ಅಂತ ಹೇಳ್ತೀವಿ. ಏನು ಹೆಣ್ಣು ಮಕ್ಕಳ ಹಬ್ಬ ಅಂತ ಹೇಳಿದ್ರೆ, ಹೆಣ್ಣು ಮಕ್ಕಳು ಅವರು ಪೂಜೆಯನ್ನು ಮಾಡಿ ಅವರು ಸಡಗರದಿಂದ ಇರುವಂತ ಹಬ್ಬವಾಗಿರುವಂಥದ್ದು ವರಮಹಾಲಕ್ಷ್ಮಿ ಹಬ್ಬ ಅಂತ ಕರಿತೀವಿ. ಎಷ್ಟರ ಮಟ್ಟಿಗೆ ಇವತ್ತಿನ ಕಾಲದಲ್ಲಿ ವರಮಹಾಲಕ್ಷ್ಮಿ ಹಬ್ಬದ ಸಡಗರ ಉಂಟಾಗಿದೆ ಅಂತ ಹೇಳಿದ್ರೆ, ಅವರು ಆಭರಣಗಳನ್ನು ಕೂಡ ಖರೀದಿಯನ್ನು ಮಾಡ್ತಾರೆ ಅಥವಾ ಇಟ್ಕೊಂಡಿರ್ತಾರೆ. ಆ ಆಭರಣಗಳನ್ನ ಧರಿಸಿ ಆ ಆಭರಣಗಳನ್ನ ಕೂಡ ವರಮಹಾಲಕ್ಷ್ಮಿ ದೇವಿಗೆ ಸಮರ್ಪಣೆಯನ್ನು ಮಾಡಿ ಅನೇಕ ವಿಧವಾಗಿರುವಂಥ ಭಕ್ಷ್ಯ ಭೋಜನಗಳನ್ನು ಕೂಡ ನೈವೇದ್ಯವಾಗಿ ಮಾಡಿ ವರಮಹಾಲಕ್ಷ್ಮಿ ದೇವಿಯನ್ನು ಸಂತೃಪ್ತಿಗೊಳಿಸುವಂಥದ್ದು ಅಂತ ಹೇಳ್ತೀವಿ. ಯಾತಕ್ಕೋಸ್ಕರ ಈ ವರಮಹಾಲಕ್ಷ್ಮಿ ಹಬ್ಬವನ್ನು ಸಂತೃಪ್ತಿಗೊಳಿಸಬೇಕು ಅನ್ನೋದಾದ್ರೆ, ಮೊದಲನೇದಾಗಿ ಇದಕ್ಕೆ ಹೆಣ್ಣಿಗೆ ಗೌರವನು ಸಿಗುವಂಥದ್ದಾಗತ್ತೆ. ಹಾಗೆ ಸಾಮಾಜಿಕವಾಗಿ ಈ ಆಚರಣೆ ಕೂಡ ಮಾಡೋದ್ರಿಂದ ಪೂಜೆ ಆದ ನಂತರ ಹೆಣ್ಣು ಮಕ್ಕಳು ಬಂಧು ಮಿತ್ರರೊಡನೆ ಎಲ್ಲರೂ ಕೂಡ ಸಮಾಜದಲ್ಲಿ ಸೇರಿಕೊಂಡು ಆ ಒಂದು ಹಬ್ಬದ ಸಡಗರ ಉಂಟಾಗುತ್ತದೆ. ಈ ಹಬ್ಬದ ಸಡಗರ ಉಂಟಾದಾಗ ಏನಾಗತ್ತೆ, ಅದರ ಹಿಂದಿನ ವಿಶೇಷತೆ ಏನಪ್ಪಾ ಅಂತ ಹೇಳಿದ್ರೆ ಸಂತೋಷ. ಪ್ರತಿಯೊಬ್ಬ ವ್ಯಕ್ತಿ ಕೂಡ ಇವತ್ತು ಟೆನ್ಷನ್ 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 ಅಂತ ಪ್ರತಿಯೊಂದರಲ್ಲೂ ಕೂಡ ಟೆನ್ಷನ್ ನಲ್ಲಿ ಇದೀವಿ. ಯಾಕೆ? ಇವತ್ತು ಎದ್ದಿದ ತಕ್ಷಣನೇ ತಾಯಿ ಮಗುವಿನಿಗೆ ಸ್ಕೂಲ್ಗೆ ಕಳಿಸ್ಬೇಕು, ಅದಕ್ಕೆ ಬೇಕಾಗಿರುವಂತ ಎಲ್ಲಾ ತಯಾರಿಯನ್ನು ಮಾಡ್ಕೊಡ್ಬೇಕು, ತಿಂಡಿ ಮಾಡ್ಕೊಡ್ಬೇಕು, ಗಂಡನಿಗೂ ಕೂಡ ಆಫೀಸ್ಗೆ ಹೋಗ್ಬೇಕು, ಅವ್ರಿಗೆ ಬೇಕಾಗಿರೋ ಪದಾರ್ಥಗಳನ್ನ ಮಾಡಬೇಕು. ಜೊತೆಗೆ ಇತ್ತೀಚೆಗೆ ಇರುವಂತ ತಾಯಿಯಂದಿರು ತಮಗೂ ಕೂಡ ಒಂದು ಕೆಲಸದಲ್ಲಿ ನಿಮಿತ್ತವಾಗಿ ಅವರು ಕೂಡ ಕೆಲಸಕ್ಕೆ ಹೋಗ್ತಾರೆ. ಹೋದಾಗ ಎಲ್ಲ ಸಮಯವನ್ನು ಮ್ಯಾನೇಜ್ ಮಾಡುವಂಥ, ಬ್ಯಾಲೆನ್ಸಿಂಗ್ ಮಾಡುವಂಥ ವಿಶೇಷವಾಗಿರುವಂಥ ಶಕ್ತಿಯನ್ನು ಹೊಂದಿರ್ತಾರೆ ನಮ್ಮ ಮಾತೆಯರು. ಹಾಗಾಗಿ ಅವರು ಕೂಡ ಎಲ್ಲ ರೀತಿಯಲ್ಲೂ ಆ ಹಬ್ಬಕ್ಕೆ ಬೇಕಾಗಿರೋ ಎಲ್ಲವನ್ನು ಅಣಿಯನ್ನು ಮಾಡಿಕೊಂಡು ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಅವರಿಗೆ ತೋಚಿದ ರೀತಿಯಲ್ಲಿ, ಅವರು ಸಂಪ್ರದಾಯಬದ್ಧವಾಗಿ ರೀತಿಯಲ್ಲಿ ನಡೆದುಕೊಂಡ ರೀತಿಯಲ್ಲಿ ಅವರು ಎಲ್ಲವನ್ನೂ ಕೂಡ ಮನೆಯಲ್ಲಿ ಕೆಲವರು ಕಲಶ ಸ್ಥಾಪನೆಯನ್ನು ಮಾಡ್ತಾರೆ. ಈ ಕಲಶ ಸ್ಥಾಪನೆಯನ್ನು ಮಾಡಿ ಆ ದೇವರಿಗೆ ಪಂಚೋಪಚಾರ ಪೂಜೆ, ಷೋಡಶೋಪಚಾರ ಪೂಜೆ. ಏನಪ್ಪ ಈ ಪೂಜೆ ಯಾತಕ್ಕೆ ಮಾಡಬೇಕು ಅಂತ ಇನ್ನೊಂದು ಪ್ರಶ್ನೆ ಬರುತ್ತೆ. ಬರೀ ಹಿಂದೂಗಳಿಗೆ ಒಂದು ದೇವರಲ್ಲ, ನಾನಾ ದೇವರುಗಳು, ಲಕ್ಷ್ಮೀ ಪೂಜೆ ಅಂತಾರೆ, ಸರಸ್ವತಿ ಪೂಜೆ ಅಂತಾರೆ, ಹಾಗೆ ಗೌರಿ ಪೂಜೆ ಅಂತಾರೆ, ನಾನಾ ಅಥವಾ ದುರ್ಗಾ ಪೂಜೆ ಅಂತಾರೆ. ಏನು ಈ ಪೂಜೆಯ ವೈಶಿಷ್ಟ್ಯತೆ ಅಂತಂದ್ರೆ, ಆತ್ಮ ಸಂತೃಪ್ತಿಗಾಗಿ ಮಾಡುವಂಥದ್ದು. ನಮಗೆ ನಾವೇ ಆ ಒಂದು ದೇವರನ್ನ ನಾವು ಪೂಜೆಯನ್ನು ಮಾಡಿದಾಗ ಪಂಚೋಪಚಾರ ಪೂಜೆ ಅಂತ ಕರಿತೀವಿ, ಷೋಡಶ ಉಪಚಾರ ಪೂಜೆ ಅಂತ ಕರಿತೀವಿ. ದೇವರನ್ನು ಸ್ಥಾಪನೆಯನ್ನು ಮಾಡಿ ಅದಕ್ಕೆ ಬೇಕಾಗಿರುವಂಥ ಅರ್ಘ್ಯ ಆಚಮನೆಗಳನ್ನು ಕೊಟ್ಟು, ಅದಕ್ಕೆ ಬೇಕಾಗಿರೋ ಅರಶಿನ ಕುಂಕುಮ ಮಂಗಳ ದ್ರವ್ಯಗಳನ್ನು ಕೂಡ ಕೊಟ್ಟು ಆ ಎಲ್ಲವನ್ನು ಪೂಜೆಯನ್ನು ಮಾಡಿ, ಶೃಂಗಾರವನ್ನು ಮಾಡಿ, ನೈವೇದ್ಯವನ್ನು ಮಾಡಿ, ಮಂಗಳಾರತಿಯನ್ನು ಮಾಡಿ, ಹಾಡುಗಳನ್ನು ಹಾಡಿ, ರಂಗೋಲಿಯನ್ನು ಇಟ್ಟು ಆ ದೇವರಿಗೆ ಸರ್ವವನ್ನು ಅರ್ಪಿಸಿ. ಯಾತಕ್ಕೋಸ್ಕರ ನಾವು ಅರ್ಪಿಸ್ತೀವಿ ಇವೆಲ್ಲ? ಇಲ್ಲಿ ಅಷ್ಟಲಕ್ಷ್ಮಿಯರ ಪೂಜೆಯನ್ನು ಮಾಡ್ತೀವಿ. ಈ ಅಷ್ಟಲಕ್ಷ್ಮಿಯರು ಯಾರು? ಆದಿಲಕ್ಷ್ಮಿ, ಧನಲಕ್ಷ್ಮಿ, ಧೈರ್ಯಲಕ್ಷ್ಮಿ, ಸಂತಾನಲಕ್ಷ್ಮಿ, ವಿದ್ಯಾಲಕ್ಷ್ಮಿ, ಈ ರೀತಿಯಾಗಿ ಅಷ್ಟಲಕ್ಷ್ಮಿಯರನ್ನ ಕೂಡ ಕರಿತೀವಿ. ಅಷ್ಟಲಕ್ಷ್ಮಿಯರನ್ನ ಯಾಕೆ ನಾವು ಕರೆಯುತ್ತೇವೆ? ಒಂದು, ಹೆಣ್ಣು ಅಂದ್ರೆ ಶಕ್ತಿ. ಪ್ರತಿಯೊಬ್ಬರಿಗೂ ಕೂಡ ಆ ಶಕ್ತಿ ಬೇಕಾಗತ್ತೆ. ಅಂದ್ರೆ ನಾವು ಎದ್ದೇಳಬೇಕು ಅಂದ್ರೂ ಕೂಡ ಶಕ್ತಿ ಬೇಕು, ನಾನೀಗ ಮಾತನಾಡಬೇಕು ಅಂದ್ರೂ ಕೂಡ ಶಕ್ತಿ ಬೇಕು.
ಇದನ್ನು ನಾವು ಕೈನೆಟಿಕ್ ಎನರ್ಜಿ ಅಂತಲೂ ಕರಿತೀವಿ, ವಿಶ್ವದ ಶಕ್ತಿ ಅಂತಲೂ ಕರಿತೀವಿ. ಆ ವಿಶ್ವದ ಶಕ್ತಿಯನ್ನು ಕೂಡ ನಾವು ಸರಿಯಾಗಿ ಉಪಯೋಗಿಸಿಕೊಂಡಾಗ, ಆ ಶಕ್ತಿ ಇದ್ದಾಗ ಯಾವುದೋ ಒಂದು ಸ್ಟೇಜಲ್ಲಿ ಹೋಗಿ ನಾನು ಮಾತಾಡಬೇಕು ಅಂದರೂ ಕೂಡ ನನಗೆ ಬೇಕಾಗಿರೋದು ಆ ಧೈರ್ಯ ಲಕ್ಷ್ಮಿ. ನಮ್ಮ ಸಂತಾನ ಮುಂದೆ ಪ್ರೋಜಿನಿ ಬೇಕು, ವಂಶ ಉದ್ಧಾರ ಆಗಬೇಕು ಅಂದ್ರೆ ಬೇಕಾಗಿರೋದು ಸಂತಾನ ಲಕ್ಷ್ಮಿ. ಧೈರ್ಯ ಬೇಕಾಗತ್ತೆ, ಸಂತಾನ ಬೇಕಾಗತ್ತೆ, ಐಶ್ವರ್ಯ ಲಕ್ಷ್ಮಿ ಬೇಕಾಗತ್ತೆ. ಈ ಎಲ್ಲ ಲಕ್ಷ್ಮಿಯರನ್ನ ನಾವು ಅವತ್ತಿನ ದಿನ ಸ್ಮರಣೆಗೆ ತಂದು ಪೂಜೆಯನ್ನು ಮಾಡಿದಾಗ ನಮಗೆ ಬೇಕಾಗಿರೋದನ್ನ ಎಲ್ಲವೂ ಕರುಣಿಸುವಂತ ವಿಶೇಷವಾಗಿರುವಂತ ವರಮಹಾಲಕ್ಷ್ಮಿ ಹಬ್ಬದ ವಿಶೇಷ ಸಂದರ್ಭದಲ್ಲಿ ಶಕ್ತಿ ಹೆಚ್ಚಾಗಿರುತ್ತೆ ಅಂತ ಹೇಳ್ತೀವಿ. ಹಾಗಿದ್ದರೆ ಬೇರೆ ಸಮಯದಲ್ಲಿ ಇಲ್ಲವಾ ಅಂತ ಇನ್ನೊಂದು ಪ್ರಶ್ನೆ ಬಂದರೂ ಕೂಡ ಪ್ರತಿದಿನವೂ ಕೂಡ ನಾವು ಹಬ್ಬದ ಆಚರಣೆಯನ್ನು ಮಾಡಬಹುದು. ಆದರೆ ಕೆಲವೊಮ್ಮೆ ವಿಶೇಷ ಸಂದರ್ಭಗಳಲ್ಲಿ, ಈಗ ನೋಡಿ ಫಾರ್ ಎಕ್ಸಾಂಪಲ್ ಮದುವೆಯ ಸಮಾರಂಭ ಅಂತ ಇಟ್ಕೊಳ್ಳೋಣ. ಅವತ್ತಿನ ದಿನ ನಮ್ಮ ಮನಸ್ಸು ಯಾವ ರೀತಿಯಾಗಿರುತ್ತೆ, ಅದೇ ರೀತಿಯಾಗಿ ವಿಶೇಷ ದಿನಗಳಲ್ಲಿ, ಹಬ್ಬ ಹರಿದಿನಗಳಲ್ಲಿ ಎಲ್ಲವನ್ನು ನಮಗಿರುವಂತಹ ಯೋಚನೆಗಳನ್ನೆಲ್ಲ ಬದಿಗಿಟ್ಟು ಆ ಒಂದು ಕ್ಷಣದಲ್ಲಿ ನಾನು ನನ್ನ ಪರಮಾತ್ಮನ ಜೊತೆಗೆ ವ್ಯವಹರಿಸೋದು, ಅಂದ್ರೆ ಮಾತನಾಡುವಂಥದ್ದು, ನನಗೆ ಇದು ಇಚ್ಛೆ ಇದೆ, ಈ ಇಚ್ಛೆಯನ್ನು ಪೂರೈಸಿಕೊಡುವಂತ ಕೇಳುವಂತ ವಿಶೇಷವಾಗಿರುವಂತ ಪರ್ವದಿನ ಆಗಿರುತ್ತೆ. ಹಾಗಾಗಿ ಆ ವರಮಹಾಲಕ್ಷ್ಮಿ ಹಬ್ಬದ ದಿನ ಯಾರಿಗೆ ಏನು ಬೇಕಾಗುತ್ತೆ, ಇನ್ಕ್ಲೂಡಿಂಗ್ ವಿದ್ಯಾಲಕ್ಷ್ಮಿಯನ್ನು ಕೂಡ ಬರ್ತಾರೆ. ಸೊ ಮೊಟ್ಟ ಮೊದಲನಾಗಿ ಮನುಷ್ಯನಿಗೆ ಬೇಕಾಗಿರೋದು ಜ್ಞಾನ, ಆ ವಿದ್ಯೆ. ಮಕ್ಕಳಿಗೆ ಅಷ್ಟೇ ಅಲ್ಲದೆ ಪ್ರತಿಯೊಬ್ಬರಿಗೂ ಬೇಕಾಗಿರುವಂಥದ್ದು ಆ ವಿದ್ಯಾಲಕ್ಷ್ಮಿ ಆಗಿರ್ತಾರೆ. ಯಾವಾಗ ಜ್ಞಾನ ಇರುತ್ತೋ ಅವರು ಏನು ಬೇಕಾದರೂ ಸಾಧಿಸ್ತಾರೆ. ಸಂಸ್ಕೃತದಲ್ಲಿ ಒಂದು ಉಂಟು, ರಾಜ ತನ್ನ ರಾಜ್ಯದಲ್ಲಿ ಮಾತ್ರ ಪೂಜ್ಯತೆ, ಪಂಡಿತ ಸರ್ವತ್ರ ಪೂಜ್ಯತೆ ಅಂತ ಹೇಳ್ತಾರೆ. ಸೊ ಆ ವಿದ್ಯಾಲಕ್ಷ್ಮಿಯ ಅನುಗ್ರಹವಾಯಿತು ಅಂದ್ರೆ ನಾವು ಎಲ್ಲಿ ಹೋದರೂ ಬೇಕಾದರೂ ಕೂಡ ನಮ್ಮ ಜೀವನವನ್ನು ನಡೆಸೋದಕ್ಕೆ ಅಲ್ವಾ ಒಂದು ಬುದ್ಧಿಶಕ್ತಿಯಿಂದ ಏನು ಬೇಕಾದರೂ ಸಾಧಿಸಬಹುದು. ನಮ್ಗೆ ಇವೆಲ್ಲ ಗೊತ್ತೇ ಇದೆ. ಅನೇಕ ವರ್ಷಗಳಿಂದ ಕೂಡ ಮನುಷ್ಯರು ಯಾವ ರೀತಿಯಾಗಿ ಡೆವಲಪ್ಮೆಂಟ್ ಆಗ್ತಾ ಬಂದ್ರು. ಮುಂಚೆ ಅವರು ಎಲ್ಲೋ ಒಂದು ಕಡೆ ಕಾಡಿನಲ್ಲಿದ್ರು, ನಂತರ ಆಹಾರಕ್ಕಾಗಿ ಅವರು ಬೇರೆ ಬೇರೆ ಕಡೆ ಹೋದ್ರು, ಮತ್ತೆ ಒಂದು ವಾಸಸ್ಥಳಕ್ಕೆ ಬಂದ್ರು, ಅಲ್ಲಿ ಒಂದು ಗುಹೆಯನ್ನು ಮಾಡಿಕೊಂಡ್ರು. ನಂತರ ಆಧುನಿಕದ ಡೆವಲಪ್ಮೆಂಟ್ಸ್ ಆಗಿ ಮನೆಗಳನ್ನು ಬಂತು, ವಾಹನಗಳು ಬಂತು, ಏನು ಬೇಕಾದರೂ ಕೂಡ ನಾವು ಪಡೆದು ಇವತ್ತು ಬಹಳಷ್ಟು ಟೆಕ್ನಾಲಜಿ ಮುಂದೆ ಇರೋದ್ರಿಂದ ನಾನು ಕೂಡ ಪ್ರತಿಯೊಬ್ಬರಿಗೂ ಕೂಡ ನನ್ನ ಈ ವಿಚಾರಧಾರೆಯನ್ನು ತಿಳಿಸ್ಕೊಡೋದಕ್ಕೆ ಈ ಒಂದು ಮಾಧ್ಯಮದ ಮುಖಾಂತರವಾಗಿ ಕೂಡ ನಾವು ನಿಮಗೆ ತಿಳಿಸ್ಕೊಡೋದಾಗಿದೆ. ಅಂದ್ರೆ ಅಷ್ಟರ ಮಟ್ಟಿಗೆ ಟೆಕ್ನಾಲಜಿ ಇಂಪ್ರೂವ್ ಆಗಬೇಕು ಅಂದ್ರೆ ಏನು ಬೇಕಾಗಿರೋದು ಆ ವಿದ್ಯಾಲಕ್ಷ್ಮಿ ಅಂತ. ಸೊ ಈ ವಿದ್ಯಾಲಕ್ಷ್ಮಿ ಇದ್ರೆ ಅಷ್ಟೇ ಸಾಕ, ಧೈರ್ಯ ಬೇಕು. ಧೈರ್ಯ ಇದ್ರೆ ಅಷ್ಟೇ ಸಾಕ, ಅದಕ್ಕೆ ಹಣ ಬೇಕು. ನಾವು ಏನೇ ಕೆಲಸ ಮಾಡಬೇಕು, ಏನೋ ಒಂದು ಪರ್ಚೇಸ್ ಮಾಡಬೇಕು ಅಂದ್ರೂ ಕೂಡ ನನಗೆ ಸಂಪತ್ತು ಭರಿತವಾಗಿರಬೇಕು, ಐಶ್ವರ್ಯ ಚೆನ್ನಾಗಿ ಇರಬೇಕು, ನನ್ನ ಮನೆ ಸೌಂದರ್ಯವಾಗಿರಬೇಕು, ನನ್ನ ಮಕ್ಕಳು ವಿದ್ಯಾಭ್ಯಾಸ ಚೆನ್ನಾಗಿರಬೇಕು, ನನ್ನ ಮನೆ ಇಂಟೀರಿಯರ್ಸ್ ಚೆನ್ನಾಗಿರಬೇಕು, ನಾನು ಎಲ್ಲಿಗನ್ನ ಹೋಗಬೇಕು ಅಂದ್ರೂ ಕೂಡ ಅದಕ್ಕೆ ನನಗೆ ಹಣ ಇರಬೇಕು, ನಾನು ಕೆಲಸದಲ್ಲಿ ಕೂಡ ಎಲ್ಲರಿಗಿನ್ನ ಭಿನ್ನವಾಗಿರಬೇಕು, ನಾನು ನಂಬರ್ 1 ಆಗಬೇಕು. ಆಸೆಗಳು ನಿರಂತರವಾಗಿ ಒಂದು ರೀತಿಯಾಗಿ ಹರಿತನೇ ಇರುತ್ತೆ. ಈ ಎಲ್ಲವನ್ನು ಮನುಷ್ಯನಿಗೆ ಹುಟ್ಟಿನಿಂದ ಸಾವಿನವರೆಗೂ ಬೇಕಾಗಿರುವಂಥ ಇನ್ಕ್ಲೂಡಿಂಗ್ ಆರೋಗ್ಯ ಲಕ್ಷ್ಮಿ ಕೂಡ. ಯಾಕೆಂದ್ರೆ ನಮ್ಗೆಲ್ಲರಿಗೂ ಕರೋನಾ ಬಂದ್ಮೇಲೆ ಅದರ ಪ್ರಾಮುಖ್ಯತೆ ಇನ್ನೂ ಸ್ವಲ್ಪ ಜಾಸ್ತಿ ಹೆಚ್ಚಾಗೇ ಇದೆ. ಸೊ ಹಾಗಾಗಿ ಆ ಒಂದು ಆರೋಗ್ಯಕರವಾಗಿರುವಂಥ ವಾತಾವರಣದಲ್ಲಿ, ಹಾಗೆ ಎಲ್ಲಿ ಸ್ವಚ್ಛತೆ ಇರುತ್ತೋ ಅಲ್ಲಿ ದೈವಶಕ್ತಿ ಇರುತ್ತೆ ಅಂತಲೂ ಹೇಳ್ತೇವೆ. ಹಾಗಾಗಿ ನಮ್ಮ ಪರಿಸರದಲ್ಲೂ ಕೂಡ ಎಲ್ಲೆಲ್ಲೂ ಭಗವಂತ ಇದ್ದೇ ಇದ್ದಾನೆ. ಆ ಭಗವಂತ ಇರಬೇಕಾದ್ರೆ ಎಲ್ಲ ಕಡೆ ಸ್ವಚ್ಛತೆಯಿಂದ ಕೂಡ ಇಟ್ಕೊಂಡು ಅಲ್ಲಿದ್ದಾಗ ಆ ದೈವಿಕ ಶಕ್ತಿ ಇರುತ್ತೆ. ಆ ದೈವಿಕ ಶಕ್ತಿ ಅಂದ್ರೆ ಏನು? ಒಳ್ಳೆ ವಿಚಾರಗಳು ಅಂತ. ಒಳ್ಳೊಳ್ಳೆ ವಿಚಾರಗಳಿತ್ತು ಅಂದ್ರೆ ಈ ಹಬ್ಬ ಹರಿದಿನಗಳಲ್ಲಿ ಮನುಷ್ಯನ ಜ್ಞಾನ ಅಭಿವೃದ್ಧಿ ಉಂಟಾದಾಗ ಆತನಿಗೆ ಬೇಕಾಗಿರೋ ಸಕಲ ಸೌಭಾಗ್ಯಗಳು ಸಿಗತ್ತೆ ಅಂತ ಹೇಳ್ತೀವಿ. ಇಷ್ಟಿದ್ರೆ ಸಾಕ? ಕೆಲವು ಸಲ ಏನಾಗತ್ತೆ ಅಂದ್ರೆ ಇಷ್ಟು ಎಲ್ಲ ಐಶ್ವರ್ಯ ಇದ್ರೂ ಕೂಡ ಪರಮೋಕ್ಷಾರ್ಥಂ ಇದಂ ಶರೀರಂ ಅಂತ ಹೇಳ್ತೀವಿ. ಅಂದ್ರೆ ನಾನು ಎಲ್ಲವನ್ನೂ ಅನುಭವಿಸಿದ್ದೀನಿ, ನಾಳೆ ನಂತರ ನನಗೆ, ನನ್ನ ಮಕ್ಕಳಿಗೆ, ನನ್ನ ಮೊಮ್ಮಕ್ಕಳಿಗೆ ಆದರೂ ಏನು ಮಾಡ್ತೀವಿ ಅಂತಂದ್ರೆ ಪರಮೋಕ್ಷಾರ್ಥಂ ಇದಂ ಶರೀರಂ, ಬೇರೆಯವರ ಉಪಕಾರಕ್ಕಾಗಿ ಎಲ್ಲವನ್ನು ಕೂಡ, ಅಂದ್ರೆ ಲೋಕಂ ಸಮಸ್ತ ಸುಖಿನೋ ಭವಂತು ಅಂತ ಹೇಳ್ತೀವಿ. ಅಂದ್ರೆ ಎಲ್ಲರೂ ಲೋಕದಲ್ಲಿ ಸಮಸ್ತ ಜನಗಳು ಕೂಡ ಸುಖವಾಗಿರ್ಬೇಕು ಅಂದ್ರೂ ಕೂಡ
ನಾವು ಅವರಿಗೆ ಸಹಾಯವನ್ನು ಮಾಡಬೇಕು. ಉಳ್ಳವರು ಇನ್ನೊಬ್ಬರಿಗೆ ಸಹಾಯವನ್ನು ಕೊಡುವಂತ ಬುದ್ಧಿಯನ್ನು, ಐಶ್ವರ್ಯವನ್ನು, ಜ್ಞಾನವನ್ನು, ಇವಾಗ ಒಬ್ಬ ಟೀಚರು ಒಂದು ವಿಚಾರವನ್ನು ತಿಳಿಸ್ಕೊಡ್ತಾರೆ ಅಂದ್ರೆ ಸ್ಟೂಡೆಂಟ್ಸ್ಗೆ ಅಂದ್ರೆ ಆ ವಿದ್ಯೆ ಇನ್ನೊಬ್ಬರಿಗೆ ಕೊಟ್ಟರು. ಐಶ್ವರ್ಯವಂತರು ಒಂದು ಸಂಸ್ಥೆಯನ್ನು ಪ್ರಾರಂಭ ಮಾಡ್ತಾರೆ. ಆ ಸಂಸ್ಥೆಯನ್ನು ಪ್ರಾರಂಭ ಮಾಡಿ ಅನೇಕ ಜನ ಉದ್ಯೋಗಿಗಳಿಗೆ ಉದ್ಯೋಗವನ್ನು ಕೊಡ್ತಾರೆ. ಹಾಗೆ ಬಿಸ್ನೆಸ್ ಅನ್ನೋದು ಕೂಡ, ವ್ಯಾಪಾರಿಗಳು ಕೂಡ ತಮ್ಮ ಪದಾರ್ಥಗಳನ್ನು ಬೇಕಾದವರಿಗೆ ಕೊಡುವಂಥದ್ದು. ಇವೆಲ್ಲವೂ ಕೂಡ ಒಂದು ರೀತಿಯಾದಂತಹ ಸೈಕಲ್ ಅಂತ ಹೇಳ್ತೀವಿ. ಈ ಎಲ್ಲವೂ ಸೈಕಲ್ ಆಗ್ಬೇಕು ಅಂತ ಹೇಳಿದ್ರೆ ಈ ಅಷ್ಟಲಕ್ಷ್ಮಿಯರ ಅನುಗ್ರಹ ಬೇಕು. ಇದರ ಜೊತೆಗೆ ನಾನು ಇನ್ನೊಂದು ಏನು ಹೇಳಿದ್ದು ಅಂದ್ರೆ, ಇನ್ನೊಬ್ಬರಿಗೆ ಉಪಕಾರದ ಬುದ್ಧಿ ಬರುವಂಥದ್ದು. ಏನ್ ಬರುತ್ತೆ? ಆಧ್ಯಾತ್ಮಿಕ ಚಿಂತನೆ. ಯಾವಾಗ ಆಧ್ಯಾತ್ಮಿಕ ಚಿಂತನೆ ಬರುತ್ತೋ, ನನ್ನಲ್ಲಿರುವಂತ ಇನ್ನೊಬ್ಬರಿಗೆ ಮೋಸ ಮಾಡಬೇಕು, ಇನ್ನೊಬ್ಬರಿಗೆ ಉದ್ಧಾರ ಆಗೋದಕ್ಕೆ ಬಿಡಬಾರ್ದು, ಅಹಂಕಾರ, ಚಿತ್ತ, ಮೋಹ, ವ್ಯಾಮೋಹ ಇದನ್ನೆಲ್ಲ ಬಿಟ್ಟು ಎಲ್ಲವೂ ನಶ್ವರ, ನನ್ನ ಆದ ಮೇಲೆ ನನ್ನಂತೆ ಕೂಡ ಇನ್ನೊಬ್ಬರು ಅನ್ನೋ ಒಂದು ಚಿಂತನೆ ಮಾಡುವಂಥದ್ದು ಆಧ್ಯಾತ್ಮಿಕ ಚಿಂತನೆಯಲ್ಲಿ ಬರುವಂಥದ್ದೇ ಆ ಒಂದು ವಿಶೇಷವಾಗಿರುವಂಥ ಅನುಗ್ರಹ ಅಂತ ಹೇಳ್ತೀನಿ. ಆ ಅನುಗ್ರಹದಿಂದ ನಾವೇನು ಮಾಡ್ತೀವಿ ಅಂದ್ರೆ ತಿತಿಕ್ಷಾ ಅಂತೀವಿ. ಅಂದ್ರೆ ಆ ಒಂದು ಬುದ್ಧಿ, ಉತಿಕ್ಷಾ ಅಂತೀವಿ. ಇಂದ್ರಿಯಗಳನ್ನ ಸಾಧನೆ ಮಾಡುವಂಥದ್ದು ಯಾವುದು? ಪಂಚ ಇಂದ್ರಿಯಗಳನ್ನ ಕೂಡ ನಾವು ಸಾಧನೆಯನ್ನು ಮಾಡಿ ನಮಗೆ ಬೇಕಾಗಿರುವಂಥದ್ದು ಆಧ್ಯಾತ್ಮಿಕ ಚಿಂತನೆ ಅಂತೀವಿ. ಈ ಆಧ್ಯಾತ್ಮಿಕ ಚಿಂತನೆ ಅಂದ್ರೆ ನಾನು ಯಾರು, ನಾನು ಎಲ್ಲಿಂದ ಬಂದೆ, ಯಾತಕ್ಕೋಸ್ಕರ ಬಂದೆ, ನನ್ನ ಉದ್ದೇಶ ಏನು, ನಾನು ಏನು ಮಾಡಬೇಕು. ಕಡೆಗೆ ಏನಾಗತ್ತೆ ಅಂದ್ರೆ, ಒಂದು ಮಗು ಆಟ ಸಾಮಾನು ಕೊಡ್ತೀವಿ. ಈ ಆಟ ಸಾಮಾನು ಕೊಟ್ಟಾಗ ಸ್ವಲ್ಪ ಹೊತ್ತು ಅದು ಸುಮ್ಮನೆ ಆಗತ್ತೆ. ಇನ್ನೂ ಒಂದು ಆಟ ಸಾಮಾನು ಕೊಡ್ತೀವಿ, ಅದು ಸ್ವಲ್ಪ ಹೊತ್ತು ಆಟ ಆಡತ್ತೆ. ಕಡೆಗೆ ಅಮ್ಮ 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 ಅಂತ ಅಳಕ್ ಸ್ಟಾರ್ಟ್ ಮಾಡತ್ತೆ. ಇದೆಲ್ಲ ನಾವು ಕೂಡ ಅನುಭವಿಸಿರೋವಂಥದ್ದು ಅಲ್ವೇ? ಹಾಗಾಗಿ ಕಡೆಗೆ ನಮಗೆ ಬೇಕಾಗಿರುವಂಥದ್ದು ಈ ಆಧ್ಯಾತ್ಮಿಕ ಅಂದ್ರೆ ಆ ಪರಮಾತ್ಮ. ಯಾವಾಗ ತಾಯಿ ಸಿಕ್ಕಿದ ತಕ್ಷಣ ಆ ಮಗು ಯಾವ ರೀತಿಯಾಗಿ ಸಂತೋಷ ಪಡುತ್ತೋ ಅದೇ ರೀತಿಯಾಗಿ ಕೂಡ ನಾವು ಆ ದೇವರ ಸಾನ್ನಿಧ್ಯದಲ್ಲಿ ಇದ್ದಾಗ ನಮಗೆ ಬೇಕಾಗಿರೋದು ಎಲ್ಲವೂ ಆಗಿದೆಯಪ್ಪ, ನಾನು ಎಲ್ಲವನ್ನೂ ಕೂಡ ಅನುಭವಿಸಿದ್ದೇನೆ, ಸುಖ, ಶಾಂತಿ, ದುಃಖ, ನೆಮ್ಮದಿ, ಐಶ್ವರ್ಯ ಎಲ್ಲವನ್ನೂ ಕೂಡ ನಾನು ಪ್ರಾಪ್ತಿಯನ್ನು ಪಡೆದು ಸಂತೋಷದಿಂದಿದ್ದೀನಿ. ಈಗ ನನಗೆ ಬೇಕಾಗಿರೋದು ಮನಸ್ಸಿಗೆ ನೆಮ್ಮದಿ ಅಂತ ಹೇಳುತ್ತೆ. ಈ ಮನಸ್ಸಿಗೆ ನೆಮ್ಮದಿ ಸಿಕ್ಕಿದ್ರೆ ಏನಾಗತ್ತೆ? ಸಂತೋಷ ಬರುತ್ತೆ. ಅನೇಕ ನೀವು ಬಹಳ ಮಹಾನ್ವೀಯರನ್ನ ನೋಡ್ತು ಅಂದ್ರೂ ಕೂಡ ಅವ್ರು ಯಾವುದೇ ಹಿಂದೆ ಕೂಡ ಬೀಳಲಿಲ್ಲ. ಆದ್ರೆ ಅವ್ರ ಹಿಂದೆ ಎಲ್ಲವೂ ಬಂತು. ಐಶ್ವರ್ಯ ಇರ್ಬೋದು, ಎಲ್ಲವೂ ಕೂಡ ಅವ್ರಿಗೆ ಬೇಕಾಗಿರುವಂಥ ಹೆಸರು, ಕೀರ್ತಿ ಎಲ್ಲವೂ ಬಂತು. ಹಾಗಾಗಿ ಈ ವರಮಹಾಲಕ್ಷ್ಮಿ ಹಬ್ಬದ ಮುಖಾಂತರವಾಗಿ ಅಷ್ಟಲಕ್ಷ್ಮಿಯರ ಸಿದ್ಧಿಯನ್ನು ಕೂಡ ಪಡೆಯೋದಕ್ಕೆ ಅನುಕೂಲ ಆಗುತ್ತೆ. ಸಿದ್ಧಿ ಅಂದ್ರೆ ಏನು? ಒಬ್ಬ ಮನುಷ್ಯ ಇಚ್ಛಿದ ಆ ವಿಚಾರಗಳನ್ನು ಸಿಕ್ಕಿದ ನಂತರ ಅದರಿಂದ ಉಪಯೋಗವನ್ನು ಪಡೆಯುವಂಥದ್ದನ್ನ ನಾವು ಇಲ್ಲಿ ಸಿದ್ಧಿ ಅಂತ ಹೇಳ್ತೀವಿ, ಅಥವಾ ಒಂದು ಗೋಲ್ ಅಂತ ಕರಿಬೋದು. ಆ ಗೋಲ್ ಮ್ಯಾನಿಫೆಸ್ಟೇಷನ್ ಅಂತ ಕರಿತೀವಿ. ಆ ಗೋಲ್ ಮ್ಯಾನಿಫೆಸ್ಟೇಷನ್ ಆಗೋದಕ್ಕೆ ವಿಶೇಷವಾಗಿ ಅಷ್ಟಲಕ್ಷ್ಮಿಯರ ಅನುಗ್ರಹವನ್ನು ಪಡೆಯೋದಕ್ಕೆ ಅನುಕೂಲ ಆಗತ್ತೆ ಅಂತ ಹೇಳ್ತಾ ನನ್ನ ಈ ಕಾರ್ಯಕ್ರಮದಲ್ಲಿ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.